ಜನಪದ ಕಥೆ ಹುಡುಗನ ಸಾಹಸ. ಒಂದು ಊರು. ಅಲ್ಲಿ ತಾಯಿ ಮತ್ತು ಮಗ ವಾಸವಾಗಿದ್ದರು. ಅವರು ಕೂಲಿ ನಾಲಿ ಮಾಡಿ ತಮ್ಮ ಜೀವನ ಸಾಗಿಸುತ್ತಿದ್ದರು. ಅವರು ತುಂಬ ಬಡವರಾಗಿದ್ದರು. ದುಡಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಅವರಿಗೆ. ಹೀಗೆ ಇರಬೇಕಾದರೆ ಒಂದು ದಿನ ಆ ಹುಡುಗನಿಗೆ ಪರಮಾತ್ಮನನ್ನು ನೋಡಬೇಕೆಂಬ ಆಸೆ ಮನಸ್ಸಿಗೆ ಬಂತು. ಈ ಕುರಿತು ವಿಚಾರ ಮಾಡಿದ. ಆದರೆ ಆತ ಇನ್ನೂ ಬಾಲಕನಾಗಿದ್ದ ಕಾರಣ ಆ ದೊಡ್ಡ ದೊಡ್ಡ ವಿಷಯ ಅವನ ತಲೆಯಲ್ಲಿ ಸರಿಯಾಗಿ ಹತ್ತುತ್ತಿರಲಿಲ್ಲ. ಆದರೂ ಒಮ್ಮೆಯಾದರೂ ಪರಮಾತ್ಮನನ್ನು ಭೇಟಿ ಮಾಡಿ ಬರಬೇಕಂತ ಬಲವಾಗಿ ವಿಚಾರ ಮಾಡಿದ. ಹೀಗೆ ಹಲವಾರು ದಿನಗಳು ಕಳೆದವು. ಒಂದು ದಿನ ಆ ಹುಡುಗ ತನ್ನ ತಾಯಿಯ ಹತ್ತಿರ, ಅವ್ವ, ನಾನು ಪರಮಾತ್ಮನನ್ನು ಭೇಟಿಯಾಗಿ ಬರ್ತೀನಿ, ಆದರೆ ನಾ ಅಲ್ಲಿಗೆ ಹೇಗೆ ಹೋಗೋದು ಅಂತ ತಿಳಿತಾ ಇಲ್ಲ ಅಂದ. ಅದಕ್ಕೆ ತಾಯಿ, ಅಪ್ಪ ಮಗನೇ, ನಮಗೆ ಪರಮಾತ್ಮನ ದರ್ಶನ ಸಿಗುವುದು ತುಂಬ ಕಷ್ಟ. ಅವನನ್ನು ನಾವು ಅಷ್ಟು ಸುಲಭವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ನಿನಗೆ ಯಾಕೆ ಬಂತು ಇಂಥ ವಿಚಾರ? ಬೇಡ ಬಿಡು ಮಗನೇ ಎಂದು ಬುದ್ಧಿ ಹೇಳಿದಳು. ಆದರೆ ಈ ಹುಡುಗ ಯಾರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಒಂದು ದಿನ ಪರಮಾತ್ಮನ ಭೇಟಿಯಾಗಿ ಬರಬೇಕೆಂದು ಮನೆಯಿಂದ ಹೇಳದೆ ಕೇಳದೆ ಹೊಂಟು ಬಿಟ್ಟ. ಹೀಗೆ ದಟ್ಟವಾದ ಅರಣ್ಯ, ಗಿಡಗಂಟೆನ್ನೆಲ್ಲ ಸುತ್ತುತ್ತಾ ಕಲ್ಲು ಮುಳ್ಳು ಹಾದಿ ತುಳಿತಾ ಹೋಗುತ್ತಿರಬೇಕಾದರೆ ಆ ಅರಣ್ಯದೊಳಗೆ ಒಂದು ನಾಗರಾಜ ನರಳುತ್ತಾ ಒದ್ದಾಡುತ್ತಾ ಬಿದ್ದಿತ್ತು. ಇವನು ಅದರ ಸಮೀಪಕ್ಕೆ ಹೋಗಿ ವಿಚಾರ ಮಾಡಲಾಗಿ ಆ ನಾಗೇಂದ್ರ ಹುಡುಗನನ್ನು ಕೇಳಿತು, ಮಗನೇ, ನೀನು ಯಾವ ಕಡೆ ಹೊಂಟಿದ್ದಿ ಎಂದು ಪ್ರಶ್ನೆ ಮಾಡಿತು. ಅದಕ್ಕೆ ಆ ಹುಡುಗ, ಅಣ್ಣ ನಾಗರಾಜ, ನಾನು ಪರಮಾತ್ಮನನ್ನು ಭೇಟಿಯಾಗಿ ಬರಲಿಕ್ಕೆ ಹೋಗ್ತಾ ಇದ್ದೀನಿ ಎಂದ. ಅದಕ್ಕೆ ನಾಗರಾಜ, ಹಾಗಾದರೆ ತಮ್ಮ, ನನಗೊಂದು ಪ್ರಶ್ನೆಗೆ ಉತ್ತರ ಕೇಳಿಕೊಂಡು ಬಂದು ಹೇಳ್ತೀಯಾ ಅಂತ ಬೇಡಿಕೊಂಡಿತು. ಅದೇನು ಹೇಳು ಎಂದ ಹುಡುಗ. ಅದಕ್ಕೆ ನಾಗರಾಜ, ನನಗೆ ಬಹಳ ವಯಸ್ಸಾಗಿದೆ, ಆದರೆ ನನ್ನ ಪ್ರಾಣನೇ ಹೋಗ್ತಾ ಇಲ್ಲ. ಪ್ರತಿದಿನ ನರಳಾಡಿ ನನಗೆ ಸಾಕಾಗಿ ಹೋಗಿದೆ ಈ ಜೀವನ. ಅದಕ್ಕೆ ನಾನು ನೆಮ್ಮದಿಯಾಗಿ ಸಾಯಲು ಏನು ಮಾಡಬೇಕು ಅಂತ ತಿಳಿದುಕೊಂಡು ಬಾ ಎಂದು ಹೇಳಿತು. ಅದಕ್ಕೆ ಆ ಹುಡುಗ ಒಪ್ಪಿಕೊಂಡು ಮುಂದೆ ನಡೆದ. ಹೀಗೆ ಸುಮಾರು ದೂರ ನಡಿತಾ ಹೋಗುತ್ತಿರಬೇಕಾದರೆ ಮುಂದೆ ಒಬ್ಬ ರಾಜ ಒಂದು ಕೆರೆಯನ್ನು ಕಟ್ಟಿಸುತ್ತಿದ್ದನು. ಆ ಕೆರೆಯನ್ನು ಎಷ್ಟು ಆಳ ತೋಡಿದರೂ ಒಂದು ಹನಿ ನೀರೂ ಬಂದಿರಲಿಲ್ಲ. ರಾಜನಲ್ಲಿದ್ದ ಹಣವೆಲ್ಲ ಖರ್ಚಾಗಿ ಹೋಗಿದ್ದು ರಾಜ ಯೋಚನೆ ಮಾಡ್ತಾ ತಲೆ ಮೇಲೆ ಕೈ ಹೊತ್ತು ಕೆರೆ ಬುಡದಲ್ಲಿ ಕುಂತಿದ್ದ. ಈ ಹುಡುಗನಿಗೂ ನೀರಡಿಕೆಯಾಗಿತ್ತು. ಕೆರೆಯಲ್ಲಿ ನೀರು ಇದೆಯೇನೋ ಕುಡಿಯೋಣ ಅಂದು ಅಲ್ಲಿಗೆ ಹೋಗಿ ನೋಡಿದರೆ ಒಂದು ಹನಿ ನೀರೂ ಇರಲಿಲ್ಲ. ಆ ಹುಡುಗನಿಗೆ ಬಹಳ ನಿರಾಶೆಯಾಯಿತು. ಆಗ ಅಲ್ಲಿ ಕುಂತಿದ್ದ ರಾಜ, ಹೇ ತಮ್ಮ, ಬಾಯಿಲ್ಲಿ, ಈ ಚಿಕ್ಕ ವಯಸ್ಸಿನಲ್ಲಿ ಒಬ್ಬನೇ ಎಲ್ಲಿ ಹೊಂಟಿದ್ದಿ ಎಂದು ಕೇಳಿದ. ಅದಕ್ಕೆ ಆ ಹುಡುಗ, ನಾನು ಪರಮಾತ್ಮನನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದೀನಿ ಅಂದ. ಆಗ ರಾಜನಿಗೆ ತಕ್ಷಣ ಒಂದು ಪ್ರಶ್ನೆ ಹೊಳೆಯಿತು. ಹೇ ತಮ್ಮ, ನೀನು ಪರಮಾತ್ಮನನ್ನು ಹೆಂಗಾದರೂ ಭೇಟಿ ಮಾಡು, ಹಾಗೆ ನನ್ನದೊಂದು ವಿಚಾರ ಇದೆ, ಅದನ್ನು ತಿಳಿದು ಬಾ ಅಂದು ಬೇಡಿಕೊಂಡ. ಏನದು ಎಂದು ಹುಡುಗ ಕೇಳಿದ. ಅದಕ್ಕೆ ರಾಜ, ನಾನು ನನ್ನಲ್ಲಿದ್ದ ಭಂಡಾರವನ್ನೆಲ್ಲ ಖರ್ಚು ಮಾಡಿ ಈ ಕೆರೆ ತೋಡಿಸಿದರೂ ಕುಡಿಯಲು ಒಂದು ಹನಿ ನೀರು ಬರಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ತಿಳಿದು ಹೇಳಿದರೆ ಸಾಕು ಎಂದ. ಅದಕ್ಕೆ ಆ ಹುಡುಗ, ಆಯಿತು, ತಿಳಿದುಕೊಂಡು ಬರುತ್ತೇನೆ ಎಂದು ಮುಂದೆ ಹೊರಟ. ಮುಂದೆ ಕಾಡಿನ ಮಧ್ಯೆ ಒಂದೇ ಒಂದು ಗುಡಿಸಲು.
ಅಲ್ಲಿ ಗಂಡ ಹೆಂಡತಿ ಇಬ್ಬರೂ ವಾಸವಾಗಿದ್ದರು. ಅವರು ಬಡವರಾಗಿದ್ದರೂ ಗಂಡ ಉದಾರ ಸ್ವಭಾವದವನು, ಆದರೆ ಹೆಂಡತಿ ಜಿಪುಣಿಯಾಗಿದ್ದಳು. ಈ ಹುಡುಗ ಅವರ ಮನೆಯ ಹತ್ತಿರ ಹೋದಾಗ ಕತ್ತಲಾಗಿತ್ತು. ಮುಂದೆ ಎಲ್ಲಿ ಹೋಗುವುದು ಎಂದು ತಿಳಿಯದೆ ಅಲ್ಲೇ ತಂಗುವ ನಿರ್ಧಾರ ಮಾಡಿದ. ಮನೆ ಯಜಮಾನ ಇವನ ಕಷ್ಟ ಸುಖ ವಿಚಾರ ಮಾಡಿ ಹೆಂಡತಿಗೆ ರೊಟ್ಟಿ ಕೊಡಲು ಹೇಳಿದ. ಆದರೆ ಮನೆಯಲ್ಲಿ 2 ರೊಟ್ಟಿಗಳಿದ್ದವು. ಆಕೆ ಏನನ್ನೋ ಆಲೋಚಿಸಿ ವಿಚಾರ ಮಾಡಿ ಇರದು 2 ರೊಟ್ಟಿ, ಅದರಲ್ಲಿ 3 ಭಾಗ ಮಾಡಿದರೆ ತನ್ನ ಹೊಟ್ಟೆ ತುಂಬುವುದಿಲ್ಲವೆಂದು ಜಗಳ ತೆಗೆದಳು. ಅದಕ್ಕಾಗಿ ಗಂಡನ ಹತ್ತಿರ ನಮ್ಮಿಬ್ಬರಿಗೆ ಒಂದೊಂದು ಬರ್ತದೆ, ನನ್ನದರಲ್ಲಿ ನಾನು ಭಾಗ ಕೊಡುವುದಿಲ್ಲ ಎಂದು ಕಠಿಣವಾಗಿ ನುಡಿದು ತಾನು ಒಂದು ತೆಗೆದುಕೊಂಡು ಗಂಡನ ಕೈಗೆ ಒಂದನ್ನು ಇಟ್ಟಳು. ಪಾಪ ಗಂಡ ತನ್ನ ಭಾಗಕ್ಕೆ ಬಂದಿದ್ದ ರೊಟ್ಟಿಯನ್ನು 2 ಭಾಗ ಮಾಡಿ 1 ಭಾಗವನ್ನು ತಿಂದು ಇನ್ನೊಂದು ಭಾಗವನ್ನು ಹುಡುಗನ ಕೈಗೆ ಕೊಟ್ಟು, ತಿಂದು ನೀರು ಕುಡಿತಮ್ಮ ಎಂದು ಹೇಳಿದನು. ರಾತ್ರಿಯಾಯಿತು, ಎಲ್ಲ ಮಲಗಿದರು. ಮಧ್ಯರಾತ್ರಿಯಲ್ಲಿ ಒಂದು ಹುಲಿ ಬಂದು ಗಂಡ ಹೆಂಡತಿ ಇಬ್ಬರನ್ನೂ ತಿಂದು ಹೊರಟು ಹೋಯಿತು. ಇದರ ಅರಿವು ಆ ಹುಡುಗನಿಗೆ ಆಗಲಿಲ್ಲ. ಮುಂಜಾನೆ ಎದ್ದು ನೋಡಿದರೆ ರಕ್ತ ಮಾಂಸ ಮೂಳೆ ಹರಡಿ ಬಿದ್ದಿದ್ದವು. ಆ ಹುಡುಗನಿಗೆ ಭಯ ಆಯಿತು. ಆತ ಅಳುತ್ತಾ ಮುಂದೆ ಮುಂದೆ ಹೊರಟ. ಹೀಗೆ ಸುಮಾರು ದೂರ ಹೋದ ಮೇಲೆ ದಾರಿಯಲ್ಲಿ ಒಬ್ಬ ಅಜ್ಜ ಕಾಣಿಸಿಕೊಂಡ. ಆತ ಆ ಹುಡುಗನಿಗೆ, ಹೇ ತಮ್ಮ, ಈ ಕಾಡಿನಾಗೆ ಯಾಕೆ ಒಬ್ಬನೇ ಹೊರಟಿದ್ದೀಯಾ? ಎಲ್ಲಿಗೆ ಹೊರಟಿದ್ದೀಯಾ ಎಂದು ಕೇಳಿದ. ಅದಕ್ಕೆ ಹುಡುಗ, ನಾನು ಪರಮಾತ್ಮನನ್ನು ಭೇಟಿ ಮಾಡಬೇಕು ಅಂತ ಹೊರಟಿದ್ದೀನಿ ಅಜ್ಜ ಎಂದ. ಅದಕ್ಕೆ ಆ ಅಜ್ಜ, ಯಪ್ಪ, ಅದು ಬಹಳ ಕಠಿಣದ ಕೆಲಸ, ನಿನ್ನ ಕೈಯಲ್ಲಿ ಆಗೋದಿಲ್ಲ, ವಾಪಸ್ಸು ನಿನ್ನ ಊರಿಗೆ ಹೊರಟು ಹೋಗು ಎಂದ. ಆದರೆ ಈ ಹುಡುಗ, ಇಲ್ಲ, ನಾನು ನೋಡಿಯೇ ಹೋಗುತ್ತೇನೆ, ಎಷ್ಟು ಕಷ್ಟವಾದರೂ ಸರಿಯೇ ಎಂದು ಕಠಿಣವಾಗಿ ನುಡಿದು ಬಿಟ್ಟ. ಮುಂದೆ ಹೋದಾಗ ಪರಮಾತ್ಮನಿಗೆ ಹುಡುಗನ ಭಕ್ತಿ ಕಂಡು ಮೆಚ್ಚುಗೆಯಾಗಿ ಪ್ರತ್ಯಕ್ಷನಾಗಿ, ನಾನೇ ಈಶ್ವರ, ಪರಮಾತ್ಮ, ನೋಡು ಎಂದು ಹೇಳಿದ. ಹುಡುಗನಿಗೆ ತುಂಬ ಸಂತೋಷವಾಯಿತು. ದೇವರ ಕಾಲಿಡಿದು ಬೇಡಿಕೊಂಡ. ತಕ್ಷಣ ಹುಡುಗ ಹಾದಿಯಲ್ಲಿ ಬರಬೇಕಾದರೆ ಉತ್ತರ ಕೇಳ್ಕೊಂಡು ಬಾ ಅಂತ ಪ್ರಶ್ನೆಗಳನ್ನು ಕೇಳಿದ್ದರಲ್ಲ, ಆ ಪ್ರಶ್ನೆಗಳನ್ನು ಒಂದೊಂದಾಗೆ ಪರಮಾತ್ಮನ ಹತ್ತಿರ ಕೇಳಿದ. ಪರಮಾತ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ. ನೋಡು, ಆ ಗುಡಿಸಿನಲ್ಲಿದ್ದ ಗಂಡ ಒಳ್ಳೆಯವನಾಗಿದ್ದು ನಿನಗೆ ರೊಟ್ಟಿ ದಾನ ಮಾಡಿದ್ದ. ಆ ಕಾರಣದಿಂದಲೇ ಈಗ ಆತ ರಾಜಕುಮಾರನಾಗಿ ಹುಟ್ಟಿದ್ದಾನೆ. ಆದರೆ ಆತನ ಹೆಂಡತಿ ಜಿಪುಣಿಯಾಗಿದ್ದ ಕಾರಣ ಹೆಣ್ಣು ಹಂದಿಯಾಗಿ ಹುಟ್ಟಿದ್ದಾಳೆ. ಹಾಗೆ ಆ ರಾಜ ಅಷ್ಟು ಹಣ ಖರ್ಚು ಮಾಡಿ ಕೆರೆ ತೋಡಿಸಿದ್ದರೂ ಯಾಕೆ ನೀರು ಬರಲಿಲ್ಲ ಅಂದರೆ, ಆ ರಾಜನ ಮಗಳೊಬ್ಬಳು ಋತುಮತಿಯಾಗಿ ಇನ್ನೂ ಮದುವೆಯಾಗದೆ ಮನೆಯಲ್ಲಿ ಸಂಕಟದಿಂದ ಉಸಿರು ಬಿಡುತ್ತಿದ್ದಾಳೆ. ಆ ಸಂಕಟದಿಂದ ಕೆರೆಯಲ್ಲಿ ನೀರು ಬಂದಿಲ್ಲ. ಆದ್ದರಿಂದ ಅವಳನ್ನು ಯಾರಿಗಾದರೂ ಕನ್ಯಾದಾನ ಮಾಡಿದರೆ ಕೆರೆಯಲ್ಲಿ ಚೆನ್ನಾಗಿ ನೀರು ಬರುತ್ತದೆ ಎಂದನು. ಇನ್ನು ನಾಗೇಂದ್ರ ಅಂದರೆ ಆ ನಾಗರಾಜ ತನ್ನಲ್ಲಿರುವ ಐಶ್ವರ್ಯವನ್ನು ಯಾರಿಗಾದರೂ ದಾನ ಮಾಡಿದರೆ ಆತನಿಗೆ ಸುಖವಾದ ಸಾವು ಬರುತ್ತದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ಪರಮಾತ್ಮ ಈಶ್ವರ ಮಾಯವಾಗಿ ಬಿಟ್ಟ. ಇನ್ನು ಹುಡುಗ ತಾನು ಪರಮಾತ್ಮನನ್ನು ಭೇಟಿಯಾಗಬೇಕೆಂದಿದ್ದ ಆಸೆ ಈಡೇರಿತು ಎಂದು ಸಂತೋಷದಿಂದ ವಾಪಸ್ಸು ತನ್ನ ಊರ ಕಡೆ ಹೊರಟ. ದಾರಿಯಲ್ಲಿ ರಾಜ ಈ ಹುಡುಗನನ್ನೇ ಕಾಯುತ್ತಾ ಕುಂತಿದ್ದ. ಹುಡುಗನನ್ನು ಕಂಡ ಕೂಡಲೇ ಆ ರಾಜ, ಏ ತಮ್ಮ, ಪರಮಾತ್ಮನನ್ನು ಭೇಟಿಯಾಗಿದ್ದೇನಪ್ಪ ಎಂದು ವಿಚಾರ ಮಾಡಿದ. ಆಗ ಹುಡುಗ ರಾಜನಿಗೆ ದೇವರು ಹೇಳಿದ ಸಂಗತಿ ತಿಳಿಸಿದಾಗ ರಾಜನು ಸಂತೋಷದಿಂದ
ಏ ಹುಡುಗ, ನಿನಗಿಂತ ಚಲೋ ಗಂಡು ಮತ್ಯಾರಿದ್ದಾರೆ? ನಿನಗೆ ನನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡ್ತೀನಿ ಎಂದು ವೈಭವದಿಂದ ಮದುವೆ ಮಾಡಿ ತನ್ನ ಮಗಳು ಅಳಿಯನಿಗೆ ಬೇಕಾದಷ್ಟು ಉಡುಗೊರೆ ಕೊಟ್ಟು ಸಕಲ ಮರ್ಯಾದೆಯಿಂದ ಕಳುಹಿಸಿಕೊಟ್ಟ. ಇತ್ತ ಕಡೆ ಕೆರೆಯಲ್ಲಿ ನೀರು ತುಂಬಿತು. ಮುಂದೆ ಹೋಗುತ್ತಿರಬೇಕಾದರೆ ನಾಗೇಂದ್ರ, ಅಂದರೆ ನಾಗರಾಜ, ಈ ಹುಡುಗನಿಗಾಗಿಯೇ ಕಾಯುತ್ತಾ ಕುಳಿತಿದ್ದ. ಹುಡುಗನನ್ನು ಕಂಡಾಗ, ಯಪ್ಪ, ಪರಮಾತ್ಮನನ್ನು ಭೇಟಿಯಾಗಿದ್ದೇನಪ್ಪ, ನನ್ನ ಪ್ರಶ್ನೆಗೆ ಏನು ಉತ್ತರ ಹೇಳಿದ ಅಂತ ಕೇಳಿತು. ಆಗ ಹುಡುಗ ಪರಮಾತ್ಮ ಹೇಳಿದ ವಿಷಯವನ್ನು ತಿಳಿಸುತ್ತಾ, ನಿನ್ನಲ್ಲಿರುವ ಸಂಪತ್ತನ್ನು ಯಾರಿಗಾದರೂ ದಾನ ಮಾಡಿದರೆ ನಿನಗೆ ಸುಖ ಸಾವು ಬರುತ್ತದೆಂದು ಪರಮಾತ್ಮ ಹೇಳಿದನೆಂದು ಆ ಹುಡುಗ ಹೇಳಿದ. ಸಂತೋಷದಿಂದ ನಾಗೇಂದ್ರ ಇವನನ್ನು ಕರೆದು ತನ್ನ ಹತ್ತಿರವಿದ್ದ ಸಕಲ ಐಶ್ವರ್ಯವನ್ನೆಲ್ಲ ಆ ಹುಡುಗನಿಗೆ ದಾನ ಮಾಡಿ ಸಂತೋಷದಿಂದ ಸುಖ ಸಾವು ಪಡೆಯಿತು. ಆ ಹುಡುಗ ಅಷ್ಟು ಐಶ್ವರ್ಯವನ್ನು ಆನೆ, ಒಂಟೆ, ಕುದುರೆ ಮೇಲೆ ಹಾಕಿಕೊಂಡು ಊರಿಗೆ ಬಂದ. ಇವನ ತಾಯಿ ಈ ಎಲ್ಲ ವೈಭೋಗವನ್ನು ನೋಡಿ ತನ್ನ ಕಣ್ಣನ್ನು ತಾನೇ ನಂಬಲಿಕ್ಕೆ ಆಗದೆ ಕಕ್ಕಾಬಿಕ್ಕಿಯಾಗಿ ನಿಂತು ಬಿಟ್ಟಳು. ಆಗ ತಾಯಿಗೆ ನಡೆದ ಎಲ್ಲ ವಿಷಯಗಳನ್ನು ತಿಳಿಸಿದನು. ಎಲ್ಲರೂ ಸಂತೋಷದಿಂದ ಬಾಳುವರು.